ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇರ್ ರೇಟಿಂಗ್ಸ್ ಲಿಮಿಟೆಡ್. ಫ್ರೆಂಡ್ಸ್, ಅಕ್ಟೋಬರ್ 10ನೇ ತಾರೀಕು ನಾನು ಕೇರ್ ರೇಟಿಂಗ್ಸ್ ಲಿಮಿಟೆಡ್ ನ ನನ್ನ ಫ್ಯಾಮಿಲಿ ಅಕೌಂಟ್ ಅಲ್ಲಿ ಬೈ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅದನ್ನ ಪೋಸ್ಟ್ ಮಾಡಿದ್ದೆ, ಮತ್ತೆ ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿದ್ದೆ. ಆದ್ರೆ ನನ್ನ ಬ್ಯಾಡ್ ಲಕ್ ಏನಪ್ಪಾ ಅಂತಂದ್ರೆ 4-5 ತಿಂಗಳಿಂದ ನಾನು ತುಂಬಾ ಸ್ಟಾಕ್ಸ್ ನ ಬೈ ಮಾಡಿ ನನ್ನ ಟೆಲಿಗ್ರಾಮ್ ಫಾಲೋವರ್ಸ್ಗೆ ಪೋಸ್ಟ್ ಮಾಡ್ತಾ ಇದ್ದೆ. ಆದ್ರೆ ಅದ್ ಯಾವ್ದ್ರದ್ದು ವಿಡಿಯೋ ಮಾಡಿರ್ಲಿಲ್ಲ. ಅದೆಲ್ಲಾ ಸ್ಟಾಕ್ ಅಲ್ಲಿ ಕೆಲವೊಂದು ಸ್ಟಾಕ್ಸ್ ಡಬಲ್ ಆಗಿದೆ, ಕೆಲವೊಂದು ಸ್ಟಾಕ್ಸ್ 3 ಟೈಮ್ಸ್ ಆಗಿದೆ, ಕೆಲವೊಂದು ಸ್ಟಾಕ್ 40%, ಕೆಲವೊಂದು ಸ್ಟಾಕ್ 50% ಆಗಿದೆ. ಆದ್ರೆ ಇದು ವಿಡಿಯೋ ಮಾಡಿದಿನಲ್ಲ ಅಂತ ಅಂದ್ಬಿಟ್ಟು ಇದು ಮೇಲಕ್ಕೆ ಹೋಗೇ ಹೋಗುತ್ತೆ ಅನ್ನೋದು ನನ್ಗೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಾನು ಪ್ರೋಸೆಸ್ ನ ಫಾಲೋ ಮಾಡ್ತಾ ಇದ್ದೀನಿ, ಫ್ಯೂಚರ್ ನ ಪ್ರೆಡಿಕ್ಟ್ ಮಾಡ್ತಾ ಇಲ್ಲ. ನನ್ನ ಪ್ರೋಸೆಸ್ ಏನು, ನನ್ನ ಎಂಟ್ರಿ ಪ್ರೈಸು, ನನ್ನ ಸ್ಟಾಪ್ ಲಾಸು, ನನ್ನ ಟಾರ್ಗೆಟ್, ಅದಕ್ಕೆ ನಾನು 5 ಸ್ಟೆಪ್ ಪ್ರೋಸೆಸ್ ಏನ್ ಫಾಲೋ ಮಾಡ್ತಾ ಇದ್ನೋ ಈ ಸ್ಟಾಕ್ಗೂ ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಸೊ ಇದರ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದಾದ್ಮೇಲೆ ಏನೇನಾಯ್ತು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಅಕ್ಟೋಬರ್ 10ನೇ ತಾರೀಕು ಇಲ್ಲಿ ನಾನು ಬೈ ಮಾಡಿದ್ದೆ 972. ಅದು ಬೈ ಮಾಡಿದಾದ್ಮೇಲೆ ಒಂದು ದಿನ ಅಥವಾ 2 ದಿನ ಮಾತ್ರ ಮೇಲಕ್ಕೆ ಹೋಯ್ತು, ಬೀಳಕ್ ಸ್ಟಾರ್ಟ್ ಆಯ್ತು. ಬೀಳಕ್ ಸ್ಟಾರ್ಟ್ ಆದಾಗ ಇಲ್ಲಿ 850 840 ಬಂದಾಗ ತುಂಬಾ ಜನ ಫೋನು ಮತ್ತೆ ಮೆಸೇಜ್ ಏನು ಅಂದ್ರೆ, ಸ್ಟಾಪ್ ಲಾಸ್ ಹಿಟ್ ಆಗೋಗುತ್ತಾ, ತೆಗೆದ್ಬಿಡೋದ, ಸ್ಟಾಪ್ ಲಾಸ್ ವೆಯ್ಟ್ ಮಾಡೋದ, ಏನ್ ಮಾಡೋದು ಅಂತ. ಫ್ರೆಂಡ್ಸ್, ನಾನು ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಂದೆ ಏನಾಗೋಗ್ಬಿಡುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಜಸ್ಟ್ ಪ್ರೋಸೆಸ್ ನ ಫಾಲೋ ಮಾಡ್ತಾ ಇದ್ದೀನಿ. ನಾನು ಯಾವುದೋ ಒಂದು ಸಿಸ್ಟಮ್ ನ ಬಿಲೀವ್ ಮಾಡಿದ್ದೀನಿ, ನಾನು ಯಾವುದೋ ಒಂದು ಸ್ಟ್ರಾಟಜಿನ ಕಲ್ತಿದ್ದೀನಿ. ಆ ಸ್ಟ್ರಾಟಜಿ ನನಗೆ ವರ್ಕೌಟ್ ಆಗ್ತದೆ. ಹಾಗಾಗ್ಬಿಟ್ಟು ನನ್ನ ಸ್ಟಾಪ್ ಲಾಸ್ ನನಗೆ ಗೊತ್ತಿದೆ. ಆ ಸ್ಟಾಪ್ ಲಾಸ್ ಇಟ್ಟಾದ್ರೆ ನನ್ಗೇನಾದ್ರೂ ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಡತ್ತಾ? ಇಲ್ಲ. ಯಾಕೆ ಅಂತಂದ್ರೆ ನಾನು ಯಾವತ್ತು ನನ್ನ ಶೇರ್ಸ್ ನ ಎಂಟ್ರಿ ಆದ್ನೋ ಅವತ್ತೇ ನಾನು ಗೊತ್ತು ಸ್ಟಾಪ್ ಲಾಸ್ ಇಟ್ಟಾದ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಅಂತ. ಸೊ ಇದನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲೂ ಮೆನ್ಷನ್ ಮಾಡಿದ್ದೀನಿ, ಯಾರು ಬೇಕಾದ್ರೂ ಕ್ರಾಸ್ ಚೆಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿದ್ದಾಗ ಏನ್ ಮಾಡ್ತಾರೆ ಕೆಲವೊಬ್ರು, ಇನ್ನೊಂದು 30 ರುಪೀಸ್ ಉಳಿಯುತ್ತಲ್ವಾ, ಯಾಕಂದ್ರೆ 830 ಬಂದ್ಬಿಟ್ಟಿದೆ, ಇನ್ನ 795 ಬರೋದು ಇನ್ನೊಂದು ಎಷ್ಟು, ಇನ್ನೊಂದು 30-40 ರೂಪಾಯಿ ಬಂದ್ಬಿಡುತ್ತೆ. ಯಾಕಂದ್ರೆ ಮಾರ್ಕೆಟ್ ಬೀಳ್ತಾ ಇತ್ತು, ಮಾರ್ಕೆಟ್ ಬೀಳೋ ಫೋರ್ಸ್ಗೆ ಇದು ಬಂದ್ಬಿಡುತ್ತೆ ಅಂತ ಪ್ಯಾನಿಕ್ ಆಗಿ ಇಲ್ಲಿ ನಾವು ತೆಗೆದ್ಬಿಡ್ತೀವಿ. ಸೊ ಮೊದ್ಲು ನಾನು ಕೂಡ ಅದೇ ತರ ಮಾಡ್ತಿದ್ದೆ, ಯಾಕೆಂದ್ರೆ ಬೀಳಕ್ ಸ್ಟಾರ್ಟ್ ಆದಾಗ ಎಂತವ್ರಿಗೆ ಆದ್ರೂ ಭಯ ಆಗೇ ಆಗುತ್ತೆ. ಆದ್ರೆ ಯಾವಾಗ ಭಯ ಆಗಲ್ಲ ಅಂದ್ರೆ, ನಾವು ಎಂಟ್ರಿ ಮಾಡ್ಬೇಕಾದ್ರೇನೆ ಇದು ಸ್ಟಾಪ್ ಲಾಸ್ ಹಿಟ್ ಆದ್ರೆ ನನ್ಗೆ ಇಷ್ಟು ಮಾತ್ರ ಲಾಸ್ ಆಗುತ್ತೆ, ಅದು 1000 ರೂಪಾಯಿ ಇರ್ಲಿ, 50,000 ರೂಪಾಯಿ ಇರ್ಲಿ, 10,000 ರೂಪಾಯಿ ಇರ್ಲಿ, 15,000 ರೂಪಾಯಿ ಇರ್ಲಿ, ಫಸ್ಟೇ ಫಿಕ್ಸ್ ಆಗಿರ್ಬೇಕು. ಅದು ನಮ್ಗೆ ಮೈಂಡ್ ಅಲ್ಲಿ ಗೊತ್ತಿದ್ರೆ ನಮ್ಗೆ ಹರ್ಟ್ ಆಗಲ್ಲ. ಸೊ ಇಲ್ಲಿ ಏನಾದ್ರೂ ತೆಗೆದ್ಬಿಟ್ಟಿದ್ರೆ 830, ಯಾಕೆಂದ್ರೆ ಇಲ್ಲಿ ತೆಗ್ದಿದ್ರೆ ಇವಾಗ ನೋಡಿ 909 ಬಂದಿದೆ. ಸೊ ಇಲ್ಲಿ ತೆಗ್ದಿರೋರ್ಗೆ ಇವಾಗ ಇಲ್ಲಿ ಏನ್ ಅನ್ಸ್ತಾ ಇರುತ್ತೆ, ಮತ್ತೆ ಬೈ ಮಾಡೋಣ, 795 ಹೆಂಗಿದ್ರು ಹಿಟ್ ಆಗಿಲ್ಲ, ಮತ್ತೆ ಮೇಲಕ್ಕೆ ಹೋಗುತ್ತೆ. ಮತ್ತೆ ಇವಾಗ ಇಲ್ಲಿಂದ ಬಂದು ಏನಾದ್ರು ಸ್ಟಾಪ್ ಲಾಸ್ ಹಿಟ್ ಆದ್ರೆ ಡಬಲ್ ಟೈಮ್ ಲಾಸ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಫ್ರೆಂಡ್ಸ್, ಏನ್ ಗೊತ್ತಾ, ಯಾವುದೇ ಸ್ಟ್ರಾಟಜಿ ನೀವು ಕಲಿತೀರಾ, ಕಲ್ತಿದ್ದಾದ್ಮೇಲೆ ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ, ಅದ್ರ ಮೇಲೆ ನಂಬಿಕೆ ಇಡಿ, ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಜಸ್ಟ್ ಫಾಲೋ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ತಾನಾಗೆ ಆಗುತ್ತೆ. ನೀವು ಯಾವ್ದನ್ನು ಪ್ರೆಡಿಕ್ಟ್ ಮಾಡಬಾರ್ದು. ಪ್ರೆಡಿಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ದಿನ 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 ಅದು ಬೀಳೋದು ಅಥವಾ ಮೇಲಕ್ಕೆ ಹೋದಾಗ ನೀವು ಅದನ್ನ ಹೋಲ್ಡ್ ಮಾಡೋದಕ್ಕೆ ಆಗಲ್ಲ. ಸೊ ಫ್ರೆಂಡ್ಸ್, ಈ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ನಾನು ಏನ್ ಮಾಡಿದೆ, ನಾನು ಏನೂ ಮಾಡಿಲ್ಲ. ನಾನು ಬೈ ಮಾಡಿದಾದ್ಮೇಲೆ ಏನ್ ಮಾಡ್ತೀನಿ, ಸ್ಟಾಪ್ ಲಾಸ್ಗೆ ಒಂದು ಅಲರ್ಟ್ ಹಾಕಿರ್ತೀನಿ, ಟಾರ್ಗೆಟ್ಗೆ ಒಂದು ಅಲರ್ಟ್ ಹಾಕಿರ್ತೀನಿ. ಅದಕ್ಕೆ ಮಧ್ಯೆ ನಾನೆಲ್ಲೂ ನೋಡೋದಕ್ಕೆ ಹೋಗಲ್ಲ. ನೋಡಿ, ಇವಾಗ ಇಲ್ಲಿಂದ ಇದು ಬೌನ್ಸ್ ಬ್ಯಾಕ್ ಆಗಿದೆ. ಬೌನ್ಸ್ ಬ್ಯಾಕ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಇವಾಗ್ಲೂ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಅಚೀವ್ ಆಗುತ್ತಾ ನನಗೆ ಗೊತ್ತಿಲ್ಲ. ಆದ್ರೆ ಜಸ್ಟ್ ನಾನು ನನ್ನ ಬಿಲೀವ್ ಮಾಡಿರೋ ಪ್ರೋಸೆಸ್ ನ ಫಾಲೋ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲ ಅರ್ಥ ಆಗಿರ್ಬೋದು ಪ್ರೋಸೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಸ್ಟಾಪ್ ಲಾಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಮತ್ತೆ ಸ್ಟಾಪ್ ಲಾಸ್, ಇದು ಈ ಲೈನ್ ಸ್ಟಾಪ್ ಲಾಸ್ ಏನಿದೆ, ಇದು ಏನಪ್ಪಾ ಅಂತಂದ್ರೆ ಆ ಮಂತ್ ಸ್ಟಾಪ್ ಲಾಸ್ ಆ ಮಂತ್ ನ ಲೋ ಆಗಿರುತ್ತೆ. ಸೊ ಮಂತ್ಲಿ ಕ್ಯಾಂಡಲ್ದು ಲೋ ಮತ್ತೆ ಹೈ ವೆರಿ 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 ಇಂಪಾರ್ಟೆಂಟ್ ಇನ್ ಟೆಕ್ನಿಕಲ್ ಅನಾಲಿಸಿಸ್. ನಾನು ನನ್ನ
ಎಕ್ಸ್ಪೀರಿಯನ್ಸ್ ಮುಖಾಂತರ ಇದನ್ನ ಕಂಡಿಡ್ಕೊಂಡಿದ್ದೀನಿ. ಸೊ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ಯಾವುದೇ ಸ್ಟ್ರಾಟಜಿ ಕಲೀರಿ, ಯಾವುದೇ ಒಂದು ಪ್ರೋಸೆಸ್ನ ಕಲೀರಿ, ಅದನ್ನ ನಂಬಿಕೆ ಇಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಆವಾಗ ಪ್ರಾಫಿಟ್ಸು ತಾನಾಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ, ಅವರು ಪ್ರೋಸೆಸ್ ಅಂತಂದರೆ ಏನು, ಯಾವುದನ್ನ ನಾವು ಫಾಲೋ ಮಾಡಬೇಕು, ಯಾವುದನ್ನ ಫಾಲೋ ಮಾಡಬಾರ್ದು ಅಂತ ಅವರು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.